ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಮ್ಮ ಮನೇಲಿ ಇರುವಂಥ ಪರ್ಫ್ಯೂಮ್ನ ಕಲೆಕ್ಷನ್ ತೋರಿಸ್ತೀನಿ. ಪರ್ಫ್ಯೂಮ್ ಅಂದರೆ ನಮ್ಮ ಮನೇಲಿ ತುಂಬಾ ಇಷ್ಟ. ಬಹಳಷ್ಟು ಜನರಿಗೆ ಪರ್ಫ್ಯೂಮ್ ಇಷ್ಟ ಆಗಲ್ಲ, ಅದರಲ್ಲೂ ಸ್ವಲ್ಪ ಸ್ಟ್ರಾಂಗ್ ಫ್ಲೇವರಿಂದು ಸ್ಮೆಲ್ಲೆಲ್ಲ ಇದ್ದರೆ ತುಂಬ ಜನರು ಇಷ್ಟಪಡಲ್ಲ ಪರ್ಫ್ಯೂಮು. ಎಷ್ಟೋ ಜನರಿಗೆ ಆಗಲ್ಲ. ಹಾಗೆ ನನಗೂ ಹಾಗೆ ಯಾರಾದರೂ ಪರ್ಫ್ಯೂಮ್ ಹಾಕ್ಕೊಂಡ್ರೆ ಒಂಥರ ಆಗ್ತಿತ್ತು, ಸಿಕ್ಕಾಪಟ್ಟೆ ಒಂಥರ ತಲೆನೋವು ಬಂದ ಹಾಗೆಲ್ಲ ಆಗ್ತಿತ್ತು. ಆಮೇಲೆ ಸ್ವಲ್ಪ ನನಗೂ ಅಭ್ಯಾಸ ಆಯಿತು, ನಾನು ಹಾಕ್ಕೋತೀನಿ. ಅದರಲ್ಲೂ ಎಲ್ಲಾದರೂ ಹೊರಗಡೆ ಹೋಗುವಾಗ, ಟ್ರಿಪ್ಪಿಗೆ ಅಥವಾ ಹೀಗೆ ಎಲ್ಲಾದರೂ ಫಿಲ್ಮ್ ನೋಡಲಿಕ್ಕೆ ದೂರ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ನಾನು ಪರ್ಫ್ಯೂಮನ್ನು ಹಾಕ್ಕೋತೀನಿ. ನನಗೂ ತುಂಬ ಇಷ್ಟ. ಅದು ಮೈಲ್ಡ್ ಫ್ಲೇವರ್ ಇರುತ್ತೆ ನೋಡಿ, ಮೈಲ್ಡ್ ಒಂಥರ ಚೆನ್ನಾಗಿರುವಂಥದ್ದು ಸುವಾಸನೆದು. ಅದಂತೂ ತುಂಬಾ ಇಷ್ಟ. ತುಂಬ ಸ್ಟ್ರಾಂಗ್ ಫ್ಲೇವರಿಂದ ನಾನು ಪರ್ಫ್ಯೂಮ್ ಹಾಕ್ಕೊಳ್ಳಲ್ಲ. ನಾನು ನಮ್ಮ ಮನೇಲಿರುವಂಥ ಒಂದಷ್ಟು ಪರ್ಫ್ಯೂಮ್ ಕಲೆಕ್ಷನನ್ನು ನಿಮಗೆ ತೋರಿಸ್ತೀನಿ. ಕೆಲವೊಂದು ಗಿಫ್ಟ್ ಬಂದಿರೋದು, ಕೆಲವೊಂದು ನಾವು ತೊಗೊಂಡಿರೋದು ತುಂಬ ಇದೆ ಅಂತಲ್ಲ, ಇರೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ ಯಾವ್ದ್ಯಾವ್ದು ಇದೆ ನಮ್ಮ ಹತ್ರ. ಒಂದೇ ಜಾಸ್ತಿ ಕಂಪ್ನಿ. ಇದು ಒಂದು ತುಂಬಾ ಚೆನ್ನಾಗಿದೆ. ತುಂಬ ಫ್ಲೇವರ್ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಫ್ಲೇವರು, ಘಮ ಅಂತ. ಈಗಲೇ ಹಿಂಗೆ ಮಾಡಿದ್ರೆ ಸ್ವಲ್ಪ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಅಂದರೆ ಸ್ವಲ್ಪನೇ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಮಾಡ್ಕೊಂಡ್ರೆ ಇಡೀ ಮನೆಯೆಲ್ಲ ಫುಲ್ಲು ಇದು ಅದರದ್ದೇ ಪರ್ಫ್ಯೂಮಿಂದೇ ಸ್ಮೆಲ್ ಆಗಿಬಿಡುತ್ತೆ. ಅಷ್ಟು ಸ್ಟ್ರಾಂಗ್ ಇದೆ, ಒಂಥರ ಚೆನ್ನಾಗಿದೆ ಫ್ಲೇವರು. ಇದೊಂದಾಯಿತು. ಆಮೇಲೆ ಇದಂತೂ ಎಷ್ಟಿದೆ, ತುಂಬ ಅಂದರೆ ತುಂಬ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಗೊತ್ತಾ. ಇದಂತೂ ಹೊಡ್ಕೊಂಡ್ರೆ ಎಷ್ಟು ಸ್ವಲ್ಪನೇ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಫುಲ್ಲು ಸ್ವಲ್ಪ ಈ ಕಡೆ ಹೊಡ್ಕೊಬಿಟ್ರಂತೂ ಸಾಕು, ತುಂಬಾ ಚೆನ್ನಾಗಿದೆ ಸ್ಮೆಲ್ಲು. ಇದೊಂದಾಯ್ತಾ, ಟೋಟಲ್ 2 ತೋರಿಸಿದ್ದೀನಿ. ಇದಂತೂ ನನ್ನ ಪರ್ಸ್ನಲ್ ಫೇವ್ರೇಟ್ ಗೊತ್ತಾ. ಈಗಿದು ಏನಾಯಿತು ಗೊತ್ತಾ, ಇದರದ್ದು ಕವರೆಲ್ಲ ಕಳೆದೋಗಿದೆ. ಡೈಲಿ ಮಕ್ಕಳೆಲ್ಲ ಯೂಸ್ ಮಾಡ್ತಾರೆ. ಇದು ಇಷ್ಟಿದೆ, ಈಗ ಖಾಲಿಯಾಗಿದೆ. ಇದು ಹೀಗೆ ಓಪನ್ ಇತ್ತು, ಅಂದರೆ ಬಾಕ್ಸಿಂದ ಹೊರಗಡೆ ಇತ್ತು, ಮುತ್ತಲು ಹಾಕ್ಕೊಂಡೇ ಇತ್ತು. ಈ ಥರ ಇತ್ತು. ನಾನು ತೆಗಿಯೋಕ್ಕೆ ಹೋಗಿ ಬಿದ್ದೋಯ್ತು, ಇದ್ದಿದ್ರಲ್ಲಿ ಒಡೆದಿಲ್ಲ. ಎಷ್ಟು ದಪ್ಪ ಗ್ಲಾಸ್ ಅಲ್ವಾ, ಚೆನ್ನಾಗಿದೆ. ಇದಂತೂ ತುಂಬಾ ಇದು ಸಖತ್. ಇದಂತೂ ಇನ್ನೂ ಇಷ್ಟ ನಮಗೆ. ಇದನ್ನು ಜಾಸ್ತಿ ಹಾಕ್ಕೊಳ್ಳೋದು, ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಎಲ್ಲ ಜೆಂಟ್ಸ್ ಪರ್ಫ್ಯೂಮ್ ಇರ್ಬೋದು, ಇಲ್ಲಿ ಕಂಪ್ನಿ ಬ್ರ್ಯಾಂಡ್ ಕಾಣಿಸ್ಬೋದು, ಆದರೆ ನಾನು ಕಂಪ್ನಿ ಹೆಸರು ಹೇಳಲ್ಲ ಯಾವುದು ಅಂತ. ಇದು ಒಳ್ಳೆ ಕಂಪ್ನಿದು ಬ್ರ್ಯಾಂಡು. ಆದರೆ ಯಾಕೆ ನನಗೇನು ಪ್ರಮೋಷನ್ ವೀಡಿಯೋ ಅಲ್ವಲ್ಲ, ನಾನು ಅದಕ್ಕೆ ಹೆಸರು ಹೇಳಲ್ಲ ಯಾವ ಕಂಪ್ನಿ ಅಂತ. ಸಖತ್ತಾಗಿದೆ. ಇದು ಒಳ್ಳೆ ಕಾಸ್ಟ್ಲಿದೆ. ಯಾವುದು ಇದರಲ್ಲಿ ಲೋಕಲ್ ಬ್ರ್ಯಾಂಡ್ ಅಲ್ಲ ಫ್ರೆಂಡ್ಸ್. ಎಲ್ಲ ಒಳ್ಳೆ 1000-2000 ರೂಪಾಯಿದೆ. ಒಂದು ಹಿಂಗೆ 100-200-300 ರೂಪಾಯಿದು ಯಾವುದೂ ಅಲ್ಲ. ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ, ಬ್ರ್ಯಾಂಡಿಂದು ಇದು. ಇದೊಂದು ತುಂಬ ಚೆನ್ನಾಗಿದೆ. ಇದಂತೂ ನೋಡಿ 4 ಇದೆ. ಇದೊಂದು ನಾನು ಈ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. 4 ಸೂಪರ್, ಒಂದಕ್ಕಿಂತ ಒಂದು ಚೆನ್ನಾಗಿರೋದು. ನಾವೆಲ್ಲದನ್ನು ಇನ್ನು ಯೂಸ್ ಮಾಡ್ತಾಯಿಲ್ಲ. ಒಂದು ಸರಿ ಸ್ವಲ್ಪ ಹಿಂಗೆ ನೋಡಿದ್ವಿ, ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥ ಒಂದು ಸುವಾಸನೆ, ಭಾಳ ಚೆನ್ನಾಗಿದೆ. ಇದು ನಮ್ಮ ಆ್ಯನಿವರ್ಸರಿಗೆ ನಮ್ಮ ಫ್ರೆಂಡ್ ಒಬ್ಬರು ಗಿಫ್ಟ್ ಕೊರಿಯರ್ ಕಳಿಸಿದ್ರು ಗೊತ್ತಾ. ತುಂಬ ಚೆನ್ನಾಗಿದೆ. ನಮ್ಮ ಕ್ಲೋಸ್ ಫ್ರೆಂಡ್ ಅವರು ಕಳಿಸಿದ್ರು ಬೇರೆ ಕಡೆಯಿಂದ. ಇದು ಎಲ್ಲ ಒಂದೇ ಕಂಪ್ನಿ, ಜಾಸ್ತಿ 1-2 ಮಾತ್ರ ಬೇರೆ ಕಂಪ್ನಿದಿದೆ. ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿಗಳಿಂದು ಮತ್ತು ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್, ಯಾವುದು ಹಿಂಗೆ ಲೋಕಲ್ ಬ್ರ್ಯಾಂಡ್ ಇಲ್ಲ. ಇದಂತೂ ತುಂಬ ಅಂದರೆ ತುಂಬ ಸ್ಮೆಲ್ ಇದೆ ಗೊತ್ತಾ. ನಾನು ಒಂದು ಸ್ವಲ್ಪ ಹೊಡ್ಕೊಂಡು ನೋಡ್ತೀನಿ. ಏನು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಡೀ ಮನೆಯೆಲ್ಲ ಘಮ ಅನಿಸುತ್ತೆ, ಅಷ್ಟು ಚೆನ್ನಾಗಿರೋವಂಥದ್ದು. ಇದು ಈಗ ನೀವು ವೈಟ್ ತೋರಿಸಿದ್ನಲ್ವ, ಅದು ಬಾಕ್ಸ್ ಇರಲಿಲ್ಲ, ವೈಟ್ ಬರೀ ಓಪನ್ ಇತ್ತು. ಇದು ಸೇಮ್, ಈ ವೈಟ್ ಸೇಮ್ ಇದೆ. ಈ ಬ್ಲೂದು ಇನ್ನೊಂದು ಬ್ಲೂ ತೋರಿಸಿದ್ದೆ ನೋಡಿ, ಇದೆರಡು ಸೇಮ್ ಇದೆ. 2 ಬಾಕ್ಸ್ ಇದೆ. ಇನ್ನು ಓಪನ್ನೇ ಮಾಡಿಲ್ಲ ಯಾವುದು ಇನ್ನು. ಮತ್ತದು ಜಾಸ್ತಿ ಎಕ್ಸ್ಪೈರಿ ಡೇಟು ತುಂಬ ದಿನ ನಡೆಯುತ್ತೆ, ಹಾಗಾಗಿ ನಮಗೇನು ಪ್ರಾಬ್ಲಮ್ ಇಲ್ಲ. ಇದರದ್ದೇ ಸೇಮ್, ಇದು ವೈಟ್ ಇದೆ. ಆ ಬ್ಲೂದು, ಈ ಬ್ಲೂ ಒಂದು ಒಡೆದು ತೋರಿಸಿದ್ನಲ್ವ, ಅದು ಸೇಮ್ ಇದೆ. ಇದು ಒಂದು ಡಿಯೋಡ್ರೆಂಟು, ಬಾಡಿ ಡಿಯೋಡ್ರೆಂಟ್. ಇದು ಪರ್ಫ್ಯೂಮ್ ಅಲ್ಲ, ಆದರೂ ಇದು ಚೆನ್ನಾಗಿರುವಂಥದ್ದು. ಅವೆಲ್ಲ ಈಗ ನಾನು ತೋರಿಸಿದ್ನಲ್ವ ಫ್ರೆಂಡ್ಸ್, ಅವೆಲ್ಲ ಒಂದೇ ಒಂದು ಕಂಪ್ನಿದು. ಎಷ್ಟೊಂದಿದೆ, ಒಂದು 10 ಅಂತೂ ಈಗ ಇರ್ಬೋದು. ನಾನು ತೋರಿಸಿದ್ರೆ ಒಂದೇ ಬಾಕ್ಸಲ್ಲಿ 4 ಇತ್ತು. ಆಮೇಲೆ ಬಾಕಿದೆಲ್ಲ ಸೇರಿ ಒಂದು 4, 7, 7,
10 ಇದೆ ಅದರಲ್ಲಿ, ಇದು ಒಂದು 11. ಅಂದರೆ ಇದು ಬೇರೆ ಕಂಪ್ನಿದು, ಮತ್ತು ಇದು ಇಷ್ಟು ಯೂಸ್ ಮಾಡಿ ಖಾಲಿಯಾಗಿದೆ. ಇದು ತುಂಬ ಚೆನ್ನಾಗಿದೆ ಎಲ್ಲ. ಓಹ್ ಚೆನ್ನಾಗಿದೆ. ಇದೊಂಥರ ಫ್ರೂಟಿಂದ ಫ್ಲೇವರ್. ಇನ್ನೊಂದಿದೆ ಫ್ರೆಂಡ್ಸ್, ಅಮೇರಿಕದ್ದು, ನಮ್ಮ ಒಬ್ಬ ರಿಲೇಟಿವು ಅಮೇರಿಕಾದಲ್ಲಿಂದ ತಂದಿದ್ದು. ಅದು ಇದೆ ಎಲ್ಲ ಫ್ರೂಟಿನ ಫ್ಲೇವರು. ನಮ್ಗೆ ಅಷ್ಟು ಯೂಸ್ ಮಾಡಿಲ್ಲ ನಾವು, ಯಾಕೆಂತಂದರೆ ಅದೊಂಥರ ನಮ್ಗಷ್ಟು ಇಷ್ಟ ಆಗಿಲ್ಲ ಆ ಫ್ಲೇವರು. ಬಟ್ ದೊಡ್ಡ ಬಾಟಲು ಕ್ರೀಮು ಮತ್ತು ಬಾಡಿ ಲೋಷನ್ನು ಮತ್ತು ಒಂದು ಪರ್ಫ್ಯೂಮು ಕೊಟ್ಟಿದ್ದರು ಅವರು. ಅದನ್ನು ನಾವು ಜಾಸ್ತಿ ಯೂಸ್ ಮಾಡಲ್ಲ, ಎಲ್ಲೋ ಇದೆ ಅದೀಗ. ನಾನು ಅದನ್ನು ಈಗ ತರಲಿಲ್ಲ ಇಲ್ಲಿ. ಬಟ್ ಇದಿಷ್ಟು ಸದ್ಯಕ್ಕಿರುವಂಥದ್ದು ನಮ್ಮ ಹತ್ರ ಪರ್ಫ್ಯೂಮು. ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥ ಫ್ಲೇವರು. ಕೆಲವೊಂದು ಅದೇ ಎರಡೆರಡು ಇದೆ, ಒಂದೇ ಥರದ್ದು ಎರಡೆರಡು ಬಾಕ್ಸ್ ಇದೆ. ಬೇಗ ಖಾಲಿ ಮಾಡಬೇಕು ಎಕ್ಸ್ಪೈರಿ ಡೇಟ್ ಆಗೋದ್ರೊಳಗೆ. ಆದರೆ ಇನ್ನೂ ಟೈಮ್ ಇದೆ. ಎಲ್ಲ ಗಿಫ್ಟ್ ಕೊಟ್ಟಿರುವಂಥದ್ದೇ ಜಾಸ್ತಿ ಫ್ರೆಂಡ್ಸ್ ಇದರಲ್ಲಿ. ನಾವು 1 ಅಥವಾ 2 ನಾವು ಪರ್ಚೇಸ್ ಮಾಡಿದ್ದು, ಬಾಕಿ ಎಲ್ಲ ಗಿಫ್ಟೇ ಬಂದಿರುವಂಥವು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಇಷ್ಟ ಆಗಿದ್ದು ಎಲ್ಲದು ಒಂದೇ ಕಂಪ್ನಿ, ಅದರಲ್ಲಿ ಯಾವ ಥರದ್ದು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ, ನೀವು ಯೂಸ್ ಮಾಡ್ತೀರಾ ಇದರಲ್ಲಿ ಯಾವುದಾದ್ರೂ ಅಂತ ಹೇಳಿ, ಹೇಗೆ ಅನ್ನಿಸ್ತು ಅಂತ ಹೇಳಿ. ನಾನು ಈ ಪರ್ಫ್ಯೂಮ್ ಕಲೆಕ್ಷನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗಂತೂ ಎಲ್ಲ ಪರ್ಫ್ಯೂಮು ಚೆನ್ನಾಗಿದೆ. ಒಂದಕ್ಕಿಂತ ಒಂದು, ಈ ಕೈಗೆ ಆವಾಗ ಒಂದು ಹೊಡ್ಕೊಂಡಿದ್ನಲ್ವ ಬ್ಲೂ ಕಲರ್ದು, ಆಮೇಲೆ ಅದು ವೈಟು, ಅದಂತೂ ತುಂಬಾ ಒಳ್ಳೆ ನನ್ನ ಫೇವ್ರೆಟ್. ಆ ಬ್ಲೂ ಮತ್ತು ಆ ವೈಟು ಗ್ಲಾಸಿಂದು ಅದೆರಡು ನನ್ನ ಫೇವ್ರೆಟ್. ಇದು ಅಷ್ಟು ಚೆನ್ನಾಗಿ ನಂಗೆ ತುಂಬ ಇಷ್ಟ. ಯಾಕೆಂದರೆ ನಾನು ತುಂಬ ಸ್ಟ್ರಾಂಗ್ ಫ್ಲೇವರ್ ಇಲ್ಲ. ಸ್ಟ್ರಾಂಗ್ ಇದ್ಬಿಟ್ರೆ ತಲೆನೋವು ಬಂದುಬಿಡುತ್ತೆ. ಸ್ವಲ್ಪ ಮೈಲ್ಡ್ ಇರಬೇಕು ನನಗೆ, ಒಂಥರ ಸ್ವೀಟ್ ಫ್ಲೇವರ್, ಅದು ಚೆನ್ನಾಗಿ ಅನಿಸುತ್ತೆ. ಅದು ಹಾಗೆ ತುಂಬ ಇಷ್ಟ ಆಗಿದೆ ನನಗಂತೂ. ಯಾವಾಗಲೂ ನಾನು ಹಾಕ್ಕೋತಾ ಇರ್ತೀನಿ. ಸೊ ಇದಾಗಿತ್ತು ನನ್ನ ಪರ್ಫ್ಯೂಮ್ ಕಲೆಕ್ಷನು. ತುಂಬ ಸೆಕೆ ಬೆವರ್ತಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಯಾರಿಗೆ ಪರ್ಫ್ಯೂಮ್ ಇಷ್ಟ ಅವ್ರಿಗೆ ಗೊತ್ತಾಗುತ್ತೆ ಆ ಪರ್ಫ್ಯೂಮ್ನ ಕ್ರೇಜ್ ಏನು ಅಂತ ಅಲ್ವಾ. ಯಾರಿಗಿಷ್ಟ, ಯಾವತ್ತು ಡೈಲಿ ಒಬ್ಬೊಬ್ಬರು ಪರ್ಫ್ಯೂಮನ್ನು ಹಾಕ್ಕೋತಾರೆ. ಪರ್ಫ್ಯೂಮ್ ಇಲ್ಲದೆ ಹೊರಗಡೆ ಹೋಗೋದೇ ಇಲ್ಲ ನೋಡಿ. ಅಂಥವರಿಗೆ ಪರ್ಫ್ಯೂಮ್ ಕಲೆಕ್ಷನ್ ಭಾಳ ಇಟ್ಕೋತಾರೆ. ಅವ್ರಿಗಿಷ್ಟ ಹೆಂಗೆ ಪರ್ಫ್ಯೂಮ್, ಅದರದ್ದು ಒಂದು ಕ್ರೇಜ್, ಅದ್ರ ಮೇಲಿರುವಂಥ ಪ್ರೀತಿ, ಅಭಿಮಾನ, ಅದು ಅವರಿಗೆ ಗೊತ್ತಿರುತ್ತೆ. ಅಂಥವ್ರಿಗಂತೂ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಅದೇ ನನಗೆ ಮತ್ತೊಂದು ಸರಿ ಹೇಳೋಣ ಅನ್ನಿಸ್ತು. ಪರ್ಫ್ಯೂಮ್ ಇಷ್ಟ ಆದವರು ಖಂಡಿತ ಇದರಲ್ಲಿ ಕಾಮೆಂಟ್ ಹಾಕಿ ನಿಮ್ಮ ಕಡೆ ಯಾವುದ್ಯಾವುದಿದೆ ಅಂತ.